ಸ್ನೇಹಿತರೆ ನಮಸ್ಕಾರ. ಕಳೆದ ವರ್ಷ ಈ ಸರಿಗಮಪ ಖ್ಯಾತಿಯ ಗಾಯಕಿ ಪೃಥ್ವಿ ಭಟ್ ಮತ್ತು ಅವರು ಅಭಿ ಅವರನ್ನೇನು ಮದುವೆ ಆದ್ರಲ್ಲ, ಈ ವಿಚಾರ ಭಾರಿ ಸುದ್ದಿಯಾಗಿತ್ತು, ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿತ್ತು. ಜೊತೆಗೆ ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗಿತ್ತು. ಅದಾದ ಬಳಿಕ ಪೃಥ್ವಿ ಭಟ್ ಅವರು ಕ್ಲಾರಿಟಿಯನ್ನು ಕೊಟ್ಟರು, ಅಭಿ ಅವರು ಕ್ಲಾರಿಟಿಯನ್ನು ಕೊಟ್ಟರು, ಅವರ ತಂದೆಯು ಕೂಡ ಒಂದಷ್ಟು ಮಾತುಗಳನ್ನು ಆಡಿದರು, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದರು, ಎಲ್ಲದೂ ಕೂಡ ಆಯಿತು. ಪೃಥ್ವಿ ಭಟ್ ಪೋಷಕರ ವಿರೋಧದ ನಡುವೆ ಪ್ರೀತಿಸಿದ ಹುಡುಗನನ್ನು ಮದುವೆ ಆಗಿದ್ದರೂ ಅನ್ನೋದೇ ಅವರ ತಂದೆಯ ದೊಡ್ಡ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಜೀ ಕನ್ನಡ ವಾಹಿನಿಯಲ್ಲೇ ಕೆಲಸ ಮಾಡಿಕೊಂಡಿದ್ದಂಥ ಅಭಿಷೇಕ್ ಅನ್ನುವಂತಹ ಹುಡುಗನ ಜೊತೆಗೆ ದೇವಸ್ಥಾನದಲ್ಲಿ ಮದುವೆ ಆಗಿದ್ದರು. ಮದುವೆಗೂ ಮುನ್ನ ಸ್ವತಃ ತಂದೆಯೇ ಹೋಗಿ ಡ್ರಾಪ್ ಮಾಡಿ ಬಂದಿದ್ದರು. ಬಟ್ ಮದುವೆಗೆ ಅಂತೇಳಿ ಹೇಳಿರಲಿಲ್ಲ. ಒಂದು ಜೊತೆ ಬಟ್ಟೆ ಇಲ್ಲದೆ, ₹1 ಬಿಡಿಗಾಸನ್ನು ಕೂಡ ಮನೆಯಿಂದ ತೆಗೆದುಕೊಂಡು ಹೋಗದೆ, ಜೊತೆಗೆ ಮನೆಗೆ ಏನನ್ನೂ ಕೂಡ ಹೇಳದೆ ಹೋಗಿದ್ದಂಥ ಪೃಥ್ವಿ ಭಟ್ ಮದುವೆ ಆಗಿ ಹೊರಗಡೆ ಬಂದಿದ್ದು ಎಲ್ರಿಗೂ ಕೂಡ ಭಾರಿ ದೊಡ್ಡ ಶಾಕಿಂಗ್ ವಿಚಾರ ಆಗಿತ್ತು. ಈ ವಿಚಾರ ಮುನ್ನೆಲೆಗೆ ಬಂದಿದ್ದು ಕೂಡ ಇನ್ಫ್ಯಾಕ್ಟ್ ಪೃಥ್ವಿ ಭಟ್ ಅವರ ತಂದೆ ಆಡಿದಂಥ ಒಂದು ಆಡಿಯೋ ವೈರಲ್ ಆದಂಥ ಕಾರಣಕ್ಕೋಸ್ಕರ. ನನ್ನ ಮಗಳ ಮೇಲೆ ವಶೀಕರಣವನ್ನು ಮಾಡಿ ಅಭಿಯ ಜೊತೆಗೆ ಮದುವೆಯನ್ನು ಮಾಡಿಸಿದ್ದಾರೆ ಅನ್ನುವಂತಹ ಒಂದು ಗಂಭೀರವಾದಂಥ ಆರೋಪವನ್ನು ಈ ಶಿಕ್ಷಕರು, ಸಂಗೀತ ಶಿಕ್ಷಕರ ಮೇಲೂ ಕೂಡ ಹೊರಿಸಿದರು. ಜೊತೆಗೆ ಇದರ ಹಿಂದೆ ಸಾಕಷ್ಟು ಜನರ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಕೂಡ ಇವರ ತಂದೆ, ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಆರೋಪವನ್ನು ಮಾಡಿದಂಥ ಆಡಿಯೋದಾಗಿತ್ತು. ಇದೆಲ್ಲ ಆದಮೇಲೆ ಸ್ವತಃ ಪೃಥ್ವಿ ಭಟ್ ಅವರೇ ಒಂದು ಕ್ಲಾರಿಫಿಕೇಷನನ್ನು ಕೊಟ್ಟರು, ಮತ್ತು ತಂದೆಗೊಂದು ಆಡಿಯೋವನ್ನು ಕೂಡ ಕಳಿಸಿದ್ರು, ಹಾಗೆಯೇ ಪ್ರೆಸ್ ಮೀಟನ್ನು ಕೂಡ ಮಾಡಿದ್ರು. ಎಲ್ಲದೂ ಕೂಡ ಆಯಿತು. ಇವತ್ತಿಗೆ 1 ವರ್ಷ ಅನ್ಯೋನ್ಯವಾಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಕೂಡ ಪೃಥ್ವಿ ಭಟ್ ಅವರ ತಂದೆ ಆಗಲಿ ಅಥವಾ ಈ ಜೋಡಿ ಆಗಲಿ ಸರಿ ಹೋಗಲಿಲ್ಲ ಅನ್ನೋದು ಮಾತ್ರ ಬೇಸರದ ಸಂಗತಿ. ಇವತ್ತೆಲ್ಲ ನಾಳೆ ಸರಿ ಹೋಗ್ತಾರೆ, ಅದು ಬೇರೆ ವಿಚಾರ. ಆದರೆ ಈಗ ಪೃಥ್ವಿ ಭಟ್ ಅವರು ಮತ್ತೆ ತಮ್ಮ ಮದುವೆ ವಿಚಾರ ಮತ್ತು ಅವತ್ತೇನೆಲ್ಲ ನಡೀತು ಅನ್ನೋದನ್ನು ಮುಕ್ತವಾಗಿ ಒಂದು ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದನ್ನು 1 by 1 ನಿಮಗೆ ತೋರಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಅವರು ಅಭಿಷೇಕ್ ಅನ್ನೋರನ್ನು ಪ್ರೀತಿಸಿ ಮದುವೆ ಆದರು. ಲವ್ ಮ್ಯಾರೇಜ್ ಆಗಿದ್ದಾರೆ ದೇವಸ್ಥಾನದಲ್ಲಿ. ಪೋಷಕರ ವಿರೋಧದ ನಡುವೆನೂ ಕೂಡ ಮದುವೆ ಆಗಿದ್ದಾರೆ ಅನ್ನುವಂಥ ಸುದ್ದಿ ಕಳೆದ ವರ್ಷ ಭಾರಿ ಸಂಚಲನಕ್ಕೆ ಕಾರಣ ಆಗಿತ್ತು. ಜೊತೆಗೆ ಪೃಥ್ವಿ ಭಟ್ ಅವರ ತಂದೆಯ ಆಡಿಯೋ ಮತ್ತು ಪೃಥ್ವಿ ಭಟ್ ಅವರ ಕ್ಲಾರಿಫಿಕೇಷನ್ ಇದು ಕೂಡ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿತ್ತು. ಸಾಕಷ್ಟು ಗೊಂದಲಗಳಿಗೂ ಕೂಡ ಕಾರಣ ಆಗಿತ್ತು. ಹಾಗೆಯೇ ಪೃಥ್ವಿ ಭಟ್ ಅವರ ಈ ಸಂಗೀತ ಶಿಕ್ಷಕರ ಮೇಲೆ ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ಹೊರಿಸಲಾಗಿತ್ತು. ಆದರೆ ಇವತ್ತಿಗೆ ಇವರಿಬ್ಬರು ಕೂಡ ಮದುವೆಯಾಗಿ ತುಂಬ ಚೆನ್ನಾಗಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಪೃಥ್ವಿ ಭಟ್ ಅವರ ಫ್ಯಾಮಿಲಿಯ ಜೊತೆಗೆ ಮಾತ್ರ ಇನ್ನೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಆದರೆ ಆ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ಅನ್ನೋದನ್ನು ಪೃಥ್ವಿ ಭಟ್ ಅವರ ಒಂದು ಇಂಟರ್ವ್ಯೂನಲ್ಲಿ ಅವರೇ ಎಳೆಯಾಗಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗಿದ್ದಾರೆ. ಅಭಿ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಆತನನ್ನು ಮದುವೆ ಆಗಲ್ಲ ಅಂತಲೂ ಕೂಡ ಮಗಳು ದೇವರ ಮುಂದೆ ಆಣೆ ಮಾಡಿದ್ಲು. ಆದರೆ ಇದ್ದಕ್ಕಿದ್ದಂತೆ ಮನೆ ಬಿಟ್ಟು ಓಡಿ ಹೋಗಿದ್ದಾಳೆ. ಆಕೆಯನ್ನು ವಶೀಕರಣ ಮಾಡಲಾಗಿದೆ. ಸರಿಗಮಪ ಶೋನ ಜೂರಿ ನರಹರಿ ದೀಕ್ಷಿತ್ ಅವರು ನನ್ನ ಮಗಳ ಸಂಗೀತ ಶಿಕ್ಷಕನೂ ಕೂಡ ಹೌದು. ಆತ ತನ್ನ ಲಾಭಕ್ಕಾಗಿ ಇವರಿಬ್ಬರ ಮದುವೆಯನ್ನು ಮಾಡಿಸಿದ್ದಾನೆ ಅಂತೇಳ್ಬಿಟ್ಟು ಇಲ್ಲಿ ಪೃಥ್ವಿ ಭಟ್ ಅವರ ತಂದೆಯ ಆಡಿಯೋ ಒಂದು ವೈರಲ್ ಆಗಿತ್ತು. ಕೆಲ ದಿನಗಳಿಂದ ಮಗಳು ವಶೀಕರಣಕ್ಕೆ ಒಳಗಾದಂತೆ ವರ್ತಿಸ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಆಡಿದಂತಹ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಆಡಿಯೋ ವೈರಲ್ ಆದಂಥ ಬೆನ್ನಲ್ಲೇ ಈ ಮದುವೆ ವಿಚಾರ ಮುನ್ನೆಲೆಗೆ ಬಂದಿತ್ತು. ಕೆಲವು ಆಪ್ತರ ಸಮ್ಮುಖದಲ್ಲಿ ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆಗಿದ್ದಂಥ ಅಭಿ ಮತ್ತು ಗಾಯಕಿ ಪೃಥ್ವಿ ಭಟ್ ಅವರ ಜೋಡಿ ಆರತಕ್ಷತೆಯನ್ನು ಕೂಡ ಏರ್ಪಡಿಸಿದರು. ಸಾಕಷ್ಟು ಜನ ಭಾಗಿಯಾಗಿದ್ದರು, ಜೋಡಿಗೆ ಶುಭ ಹಾರೈಸಿದರು. ಇವತ್ತಿಗೂ ಕೂಡ ಹೇಳ್ತೀನಿ, ನನ್ನ ನಿರ್ಧಾರ ಸರಿಯಾಗಿಯೇ ಇದೆ. ಆದಷ್ಟು ಬೇಗ ತಂದೆ ತಾಯಿ ನಮ್ಮಿಬ್ಬರನ್ನು ಒಪ್ಪಿಕೊಳ್ತಾರೆ ಅನ್ನುವಂಥ ನಂಬಿಕೆ ಇದೆ ಅಂತೇಳ್ಬಿಟ್ಟು ಪೃಥ್ವಿ ಭಟ್ ಮತ್ತೊಮ್ಮೆ ತಮ್ಮ ಮದುವೆ ವಿಚಾರವನ್ನು ಮಾತನಾಡಿದ್ದಾರೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನಲಲ್ಲಿ. ಹೌದು, ರಾಜೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂವನ್ನು ಕೊಟ್ಟಿರುವಂತಹ ಪೃಥ್ವಿ ಭಟ್ ಅವರು ತಮ್ಮ ಮದುವೆಯ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅವತ್ತು ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆವತ್ತು ಅಭಿಯನ್ನು ನಾನು ಕಳೆದುಕೊಂಡಿದ್ದರೆ ಅಭಿ ನನಗೆ ಸಿಗ್ತಾನೆ ಇರಲಿಲ್ಲ. ಆದರೆ ಅಭಿ ಅವರನ್ನು ಮದುವೆ ಆಗಿದ್ದರೂ ಕೂಡ ತಂದೆ ತಾಯಿ ಸಿಗ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ಇವತ್ತಿಗೂ ಕೂಡ ನನಗಿದೆ ಅಂತೇಳಿ ಪೃಥ್ವಿ ಭಟ್ ಹೇಳ್ತಾರೆ. ಆವತ್ತು ಹೇಳದೆ ಕೇಳದೆ ನಾನು ಮನೆಯನ್ನು ಬಿಟ್ಟು ಬಂದೆ. ಬೇರೆ ಮದುವೆ ಮಾಡೋದಕ್ಕೆ ಮನೆಯಲ್ಲಿ ಹುಡುಗನನ್ನು ಹುಡುಕ್ತಾಯಿದ್ರು. ಬೇರೆ ದಾರಿ ಇಲ್ಲದೆ ಈ ನಿರ್ಧಾರವನ್ನು ನಾನು ತೆಗೆದುಕೊಳ್ಬೇಕಾಯಿತು. ಇವತ್ತಿಗೂ ಕೂಡ ನಾನು ಮಾಡಿದ್ದು ತಪ್ಪು ಅಂತೇಳ್ಬಿಟ್ಟು ನನ್ನ ತಂದೆ ತಾಯಿ ನೆನೆದು ಆಗಾಗ್ಗೆ ಅಳತೇನೆ ಅಂತಲೂ ಕೂಡ ಪೃಥ್ವಿ ಭಟ್ ಹೇಳ್ತಾರೆ. ಅವತ್ತು ಅಭಿ ಅವರನ್ನು ಮದುವೆ ಆಗೋದು ಅಂಥೇಳಿ ನಿರ್ಧರಿಸಿದಾಗ ಬಟ್ಟೆ ಲಗೇಜ್ ಏನೂ ಇಲ್ಲದೆ ಬರಿಗೈನಲ್ಲಿ ಬಿಡಿಗಾಸು ಕೂಡ ತೆಗೆದುಕೊಂಡು ಬರದೆ ಬಂದುಬಿಟ್ಟಿದ್ದೆ. ಯಾವುದೋ ಸಾಂಗ್ ರೆಕಾರ್ಡಿಂಗ್ ಇತ್ತು ಕೂಡ. ಅದಕ್ಕಾಗಿ ಅಪ್ಪ ನನ್ನನ್ನು ಡ್ರಾಪ್ ಮಾಡಿದ್ರೂ ಕೂಡ ಅಲ್ಲಿಂದ ನಾನು ಅಭಿ ಜೊತೆಗೆ ಮದುವೆ ಆಗೋದಕ್ಕೆ ಹೋಗಿದ್ದೆ ಅಂತೇಳ್ಬಿಟ್ಟು ಪೃಥ್ವಿ ಭಟ್ ಹೇಳ್ತಾರೆ. ಅಭಿ ಜೀ ಕನ್ನಡ ವಾಹಿನಿ ಸರಿಗಮಪ ಶೋ ತಂಡದಲ್ಲೇ ಕೆಲಸವನ್ನು ಮಾಡಿಕೊಂಡಿದ್ದರು. ನನ್ನ ಬಗ್ಗೆ ಸಿಕ್ಕಾಪಟ್ಟೆ ಕೇರನ್ನು ಮಾಡ್ತಾಯಿದ್ರು. ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 6-7 ವರ್ಷ ನಮ್ಮ ಪರಿಚಯ ಸ್ನೇಹ ಇತ್ತು.
ಕಡೆಗೊಂದು ದಿನ ಮದುವೆ ಮಾಡಿಕೊಳ್ಳೋಣ ಅಂತಲೂ ಅಂದರು. ಜಾತಿ ಬೇರೆ ಬೇರೆ ಅನ್ನುವಂಥ ಕಾರಣಕ್ಕೆ ನಮ್ಮಿಬ್ಬರ ಮದುವೆಗೆ ಪೋಷಕರು ಒಪ್ಪಲಿಲ್ಲ ಅನ್ನೋದು ಇಲ್ಲಿ ಪೃಥ್ವಿ ಭಟ್ ಅವರು ಈ ವಿರೋಧ ಯಾಕೆ ವ್ಯಕ್ತವಾಯಿತು ಅನ್ನೋದನ್ನು ಕೂಡ ಹೇಳ್ತಾರೆ. ಅಲ್ಲಿ ನಮ್ಮ ಮನೆಯಲ್ಲಿ ಯಾವಾಗ ಈ ಪ್ರೀತಿಯ ವಿಚಾರ ಗೊತ್ತಾಯಿತೋ ಮನೆಯಲ್ಲಿ ಬೈದು ಗಲಾಟೆಯನ್ನು ಕೂಡ ಮಾಡಿದರು. ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಿರಲಿಲ್ಲ. ಒಮ್ಮೆ ಗಣೇಶನ ದೇವಸ್ಥಾನಕ್ಕೆ ನಾನು ಹೋಗಿದ್ದೆ. ದೇವರ ಮುಂದೆ ನನ್ನ ಸಂದಿಗ್ಧ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡೆ. ನಾನು ಮಾಡ್ತಿರೋದು ಸರಿನಾ ಅಂತಲೂ ಕೂಡ ಗಣೇಶನ ಮುಂದೆ ಕೇಳಿದೆ. ಅಭಿಯನ್ನು ಮದುವೆ ಆಗಿ ಚೆನ್ನಾಗಿರ್ತೀನಾ ದೇವರೇ ಅಂತಲೂ ಕೂಡ ನೀನೇ ಉತ್ತರ ಕೊಡಬೇಕು ಅಂತಲೂ ಬೇಡಿಕೊಂಡೆ. ನಾನು ಕಣ್ಣು ಮುಚ್ಚಿದೆ. ಆದರೆ ಕಣ್ಣು ಬಿಟ್ಟಾಗ ಒಂದು ಪವಾಡ ನಡೆದಿತ್ತು. ಕಣ್ಣು ಬಿಟ್ಟು ನೋಡಿದಾಗ ದೇವರ ಮೇಲಿದ್ದಂಥ ಹೂವು ಕೆಳಗಡೆ ಬಿತ್ತು. ದೇವರೇ ನನ್ನ ನಿರ್ಧಾರ ಸರಿ ಇದೆ ಅಂತೇಳಿ ಹೇಳಿದಂತಾಯಿತು. ಹಾಗಾಗಿ ಮನೆ ಬಿಟ್ಟು ಬಂದು ಅಭಿಯ ಜೊತೆಗೆ ಮದುವೆ ಆಗುವಂಥ ಧೈರ್ಯವನ್ನು ಮಾಡಿದೆ ಅಂತೇಳ್ಬಿಟ್ಟು ಪೃಥ್ವಿ ಭಟ್ ಅಂತರಾಳದ ಮಾತನ್ನು ತೆರೆದಿಟ್ಟಿದ್ದಾರೆ. ಈ ಮೂಲಕ ಈ ಮದುವೆ ಹೇಗಾಯಿತು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇನ್ಫ್ಯಾಕ್ಟು ಮದುವೆ ಆದ ಬಳಿಕ ಬಂದಂತಹ ಸವಾಲುಗಳು, ಚಾಲೆಂಜಸ್ಗಳು ಒಂದಲ್ಲ ಎರಡಲ್ಲ, ಇವೆಲ್ಲವನ್ನು ಕೂಡ ನಿಧಾನಕ್ಕೆ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಪೃಥ್ವಿ ಭಟ್. ಒಂದು ನಂಬಿಕೆ ಏನು ಅಂತ ಹೇಳಿದ್ರೆ ಅವರಿಗೆ ಇವತ್ತಲ್ಲ ನಾಳೆ ತಂದೆ ತಾಯಿಗಳು ನಮ್ಮನ್ನು ಒಪ್ಪಿಕೊಳ್ತಾರೆ ಅನ್ನುವಂಥದ್ದು. ಅಂದರೆ ಸಹಜ ಅದು. ಯಾವುದೇ ತಂದೆ ತಾಯಿಗಾದರೂ ಕೂಡ ಒಂದಷ್ಟು ದಿನಗಳ ಕಾಲ ಆ ಕೋಪ ಇರ್ತದೆ, ವರ್ಷಗಳ ಕಾಲ ಆ ಕೋಪ ಇರ್ತದೆ. ಅದಾದ ಬಳಿಕ ಸರಿ ಹೋಗ್ತದೆ. ಹೆಚ್ಚು ಕಡಿಮೆ ಒಂದು ಮಗುವಾಗೋವರೆಗೆ ಆ ಕೋಪ. ಅದಾದ ಬಳಿಕ ಆ ಮಗುವನ್ನು ನೋಡಿಕೊಂಡು ಈ ಸಿಟ್ಟನ್ನು ಕಡಿಮೆ ಮಾಡಿಕೊಳ್ತಾರೆ, ಸರಿ ಹೋಗ್ತಾರೆ. ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ ಅಭಿ ಈ ಪೃಥ್ವಿಯವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಿರುವಂಥದ್ದು. ಇವತ್ತಿಗೂ ಕೂಡ ಪೃಥ್ವಿಯವರಿಗೆ ಏನೂ ಕೂಡ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಪೃಥ್ವಿಯವರನ್ನು ಎಲ್ಲೂ ಕೂಡ ಬಿಟ್ಟು ಕೊಡದೆ, ಪೃಥ್ವಿಯವರಿಗೆ ಯಾವ ರೀತಿ ಪೃಥ್ವಿ ನನ್ನನ್ನು ನಂಬಿ ಬಂದಿದ್ದಾಳೋ ಅದೇ ರೀತಿ ಪೃಥ್ವಿಯನ್ನು ಕಾಪಾಡಬೇಕು ಅನ್ನುವಂಥದ್ದು ಅಭಿಯ ಪ್ರತಿಯೊಂದು ನಡೆಯಲ್ಲೂ ಕೂಡ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ಪೃಥ್ವಿ ಭಟ್ ಅವರು ತುಂಬ ಖುಷಿಯಾಗೇ ಇದ್ದಾರೆ. ಈ ಹೊಸ ದಾಂಪತ್ಯದಲ್ಲಿ ಖುಷಿಯಾಗೇ ಇದ್ದಾರೆ. ಸಹಜ ಅದು. ತಂದೆ ತಾಯಿಗಳನ್ನು ನೆನೆಸ್ಕೊಳ್ಳೋದು, ಅಳೋದು ಇವೆಲ್ಲದೂ ಕೂಡ ಸ್ವಾಭಾವಿಕ. ಈಗ ಅರೇಂಜ್ ಮ್ಯಾರೇಜ್ ಆದ್ರೂ ಕೂಡ ನೆನಪಾಗೋದು ಸ್ವಾಭಾವಿಕ. ಬಟ್ ಇಲ್ಲೇನು ಅಂತ ಹೇಳಿದ್ರೆ ಆವಾಗ ಅರೇಂಜ್ ಮ್ಯಾರೇಜ್ ಆಗಿದ್ದರೆ ಅಟ್ಲೀಸ್ಟ್ ನೆನಪಾದಾಗ ಹೋಗಿ ಮಾತಾಡ್ಸ್ಕೊಂಡಾದರೂ ಬರ್ಬೋದಾಗಿತ್ತು. ಬಟ್ ಈಗ ಆ ಒಂದು ಅವಕಾಶ ಇಲ್ಲ ಅನ್ನೋದು ಬಿಟ್ಟರೆ ಬಹುತೇಕ ಮತ್ತೆಲ್ಲೋದು ಕೂಡ ಸೇಮ್ ಟು ಸೇಮ್ ಹಾಗೇ ಇದೆ. ಬಟ್ಟು ಒಂದು ನೋಡಿ, ಪ್ರೀತಿ ಮಾಡಿ ಮೋಸ ಮಾಡೋರೇ ಹೆಚ್ಚಿರುವಂಥ ಕಾಲದಲ್ಲಿ, ಅಂದರೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಮೋಸ ಮಾಡೋರೇ ಹೆಚ್ಚಿರುವಂಥ ಕಾಲದಲ್ಲಿ ಇಲ್ಲಿ ಇಷ್ಟೆಲ್ಲ ವಿರೋಧಗಳು ಬಂದರೂ ಕೂಡ ನಿಜವಾಗ್ಲೂ ಕೂಡ ನಾವು ಪ್ರೀತಿ ಮಾಡಿದ್ದೀವಿ ಅನ್ನೋದನ್ನು ತೋರಿಸ್ಕೊಟ್ಟು ಪ್ರೀತಿಯನ್ನೇ ಗೆಲ್ಲುವಂತೆ ಮಾಡಿದ್ದು ಮಾತ್ರ ವಿಶೇಷ. ಹಾಗಾಗಿ ಆದರೂ ಕೂಡ ಇವರು 100 ಕಾಲ ಖುಷಿಯಾಗಿ ಸಂತೋಷದಿಂದ ಇರಬೇಕು. ಆದಷ್ಟು ಬೇಗ ತಂದೆ ತಾಯಿ ಇವರ ಪ್ರೀತಿಯನ್ನು ಒಪ್ಪಲಿ, ಇವರ ಮದುವೆಯನ್ನು ಒಪ್ಪಲಿ, ಮನೆಗೆ ಸೇರಿಸ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ ಕೂಡ. ಹಾಗೆ ನೋಡಿದ್ರೆ ಯಾವ ತಂದೆ ತಾಯಿಗೆ ತಾನೇ ತಾವು ಇಷ್ಟು ವರ್ಷಗಳ ಕಾಲ ಸಾಕಿ ಬೆಳೆಸಿದ ಮಗುವನ್ನು ಇನ್ನೊಬ್ಬ ಹೊತ್ಕೊಂಡು ಹೋದ ಅಂತ ಹೇಳಿದ ತಕ್ಷಣ ಬೇಸರ ಆಗೋದಿಲ್ಲ ಹೇಳಿ. ಈಗ ಅವ್ರ ತಂದೆ ತಾಯಿ ಮಾಡಿ ತಪ್ಪ ಅಂತೇಳಿ ಕೇಳಿದ್ರೆ ದೇವರನ್ನೇ ತಪ್ಪಲ್ಲ. ಅವತ್ತಿನ ಸಿಚುವೇಶನ್ಸ್ಗೆ ಅದು ಅನಿವಾರ್ಯ. ತಾವು ಮುದ್ದಾಗಿ ಸಾಕಿದಂಥ ಗಿಳಿಯನ್ನು ಇದ್ಯಾವುದೋ ಹದ್ದು ಕತ್ಕೊಂಡು ಹೋಯಿತು ಅಂದ ತಕ್ಷಣ ಬಿಟ್ಟು ಬಿಡ್ತಾರ? ಇಲ್ಲ. ಅವರಿಗೆ ಅಭಿ ಬಗ್ಗೆ ಗೊತ್ತಿಲ್ಲ, ಅಭಿ ಒಳ್ಳೆ ಹುಡುಗನ ಅಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ಎಲ್ಲ ಕಾರಣಕ್ಕೆ ಜೊತೆಗೆ ಜಾತಿ ಬೇರೆ ಅನ್ನೋದು ಕೂಡ ಇದ್ದೇ ಇರ್ತದಲ್ವ. ಅದು ತಪ್ಪು ಅಂತಲೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಕೆಲವು ಸಲ ಅದು ತಪ್ಪು ಅಂತಲೂ ಕೂಡ ಹೇಳೋಕ್ಕೆ ಸಾಧ್ಯವಿಲ್ಲ. ಬಟ್ ಆದರೆ ಅದನ್ನು ಮೀರಿಯೂ ಕೂಡ ಅವರಿಬ್ಬರು ಕೂಡ ಚೆನ್ನಾಗಿದ್ದಾರೆ ಅಂತೇಳಿ ಹೇಳಿದ ಮೇಲೆ ಇಬ್ಬರು ಕೂಡ ಸ್ವಲ್ಪ ದೊಡ್ಡ ಮನಸ್ಸನ್ನು ಮಾಡಿ, ಒಂದು ಇವರು ಗಂಡ ಹೆಂಡತಿ ಇವರು ಕೂಡ ಹೋಗಿ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳೋದಾಗಿರ್ಬೋದು, ಅವರು ಕೂಡ ಇವರನ್ನು ಕ್ಷಮಿಸುವಂಥ ದೊಡ್ಡ ಮನಸ್ಸನ್ನು ಮಾಡೋದಾಗಿರ್ಬೋದು, ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ. ಅಂದರೆ ಸಂಸಾರ ಚೆನ್ನಾಗಿರ್ತದೆ ಒಂದು. ಎರಡನೇದು ಎಲ್ಲದೂ ಕೂಡ ಹೀಗೆ ಹೋಗೋದಲ್ವ, ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಹೋಗೋದಲ್ವ. ಹಾಗಾಗಿ ಅದು ಆಗಲಿ ಅನ್ನೋದು ನಮ್ಮ ಆಶಯ ಕೂಡ. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಇಲ್ಲಿ ತುಂಬ ಮ್ಯಾಟ್ರ್ ಆಗ್ತದೆ. ಅಂದರೆ ನಿಮಗೇನು ಅನಿಸುತ್ತೆ, ಇಲ್ಲಿ ತಂದೆ ತಾಯಿ ಮಾಡಿದ್ದು ಕರೆಕ್ಟಾ, ಪೃಥ್ವಿ ಭಟ್ ಮಾಡಿದ್ದು ಕರೆಕ್ಟಾ, ಯಾರು ಮಾಡಿದ್ದು ಕರೆಕ್ಟು ಅಂತೇಳಿ ಅನಿಸುತ್ತೆ ಅನ್ನೋದು ಕೂಡ ಇಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ.